ಬಡ ಜನರ ಜೀವನವನ್ನು ಕತ್ತಲೆಯನ್ನಾಗಿ ಮಾಡಿದ ಭೂಗತ ಲೋಕದ ದೊರೆಯ ಸಾವು ಕತ್ತಲೆಯಲ್ಲೇ ಆಯಿತು. ಇದೇ ಜೀವನ. ಈ ಘಟನೆ ನಿಮ್ಮ ಮುಂದಿದೆ. ಬಲವಾದ ಜನ. ಅಣ್ಣ, ಆ ಬಲ್ಲಾಳನ್ನು ಕೊಲ್ಲೋದು ತುಂಬಾ ಸುಲಭ. ಈಗ ಒಬ್ಬ ಕಿಲಾಡಿ ಬರ್ತದ, ಈ ಸುಪಾರಿ ಅವ್ನು ಕೊಟ್ರೆ ತಕ್ಷಣದಲ್ಲೇ ಓಕೆ ಸುಲ್ತಾನ್, ಹಾಗಾದರೆ ಆ ಕೆಲಸವನ್ನು ತಕ್ಷಣವೇ ಮಾಡು. ನಿಮಗೆ ಬೇಕಾದ ಸಲಹೆ ಸಹಕಾರವನ್ನು ನಾನು ನೀಡುತ್ತೇನೆ. ಆಗ ನನ್ನ ಮನಸ್ಸಿಗೆ ಆಗುವುದು. ಆಯ್ತಣ್ಣ, ಹಂಗೆ ಮಾಡ್ತೀನಿ. ಅಣ್ಣ, ವಿಚಾರ ಮಾಡು, ಈ ಕೆಲಸ ಮಾಡ್ತಾನ. ನೀನು ಅದರ ಬಗ್ಗೆ ಚಿಂತೆ ಬಿಡು.
ಹಾಕ್ಬೋದು ನಾನು. ಅವು ಸುಲ್ತಾನ್ ಬಾಯ್ ಅವು ಬಾದನಕ್ ಬಂದಿ ಮತ್ತೇನ್ ಕೆಲಸ ತಂದಿದ್ಯಾ? ಇದೆ ಕೆಲಸ ಇದೆ. ಜೆ.ಕೆ. ಬಾಯ್, ನಾನು ಒಂದು ಕೆಲಸ ಮಾಡಿಕೊಡ್ಬೇಕು. ಆದ್ರೆ ನನ್ನಿಂದ ಏನು ಬೇಕೋ ಅದನ್ನ ನಾ ಕೊಡ್ತೀನಿ. ಏನ್ ಮಾಡ್ಬೇಕು? ಬಲ್ಲಾಳನ್ನ ಯಾಕೆ ಬೇಕು? ಯಾಕೆ? ಅವನ್ ಎತ್ತಿದ್ರೆ ನಮ್ಮಣ್ಣನೇ ಅಧಿಪತಿ. ಓಕೆ ಸುಲ್ತಾನ್, ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊ. ಬೆಳಗ್ಗೆ 10 ಗಂಟೆಗೆ ದೇವಸ್ಥಾನಕ್ಕೆ ಬರ್ತಾರೆ. ನಾವು ನಾಳೆ ಬೆಳಗ್ಗೆ 10 ಗಂಟೆಗೆ ಗುಡಿಗೆ ಹೋಗೋದು ಅವ್ರಿಗೆ ನ್ಯೂಸ್ ಆಗಿದೆ. ಯಾಕೆ? ಅಣ್ಣ, ನಾವು ಬೆಳಗ್ಗೆ 4 ಗಂಟೆಗೆ ಗುಡಿಗೆ ಹೋಗ್ತಾ ಇದ್ದೀವಿ. ಆಯ್ತು, ನಿನ್ನಿಷ್ಟಂಗ ಆಗಲಿ. ನೀ ಯಾವಾಗಂತಿ ಅವಾಗ ಹೋಗೋಣ. ಅಣ್ಣ, ನಾನು ಬರ್ತೇನೆ ನಿನ್ನ ಜೊತೆ. ಬೇಡ, ನಾ ಒಬ್ಬನೇ ಹೋಗಿ ಬರ್ತೇನೆ. ಹೋಗೋಣ. ಹಲೋ ಹಲೋ ರಾಜು ಭಾಯ್, ಬೆಳಿಗ್ಗೆ 10 ಗಂಟೆಗೆ ಕ್ಯಾನ್ಸಲ್ ಆಗಿದೆ. ಬೆಳಿಗ್ಗೆ 4 ಗಂಟೆಗೆ ಹೋಗ್ತಾ ಇದ್ದಾರೆ. ಆಯ್ತು. ಏನೋ
ಬೆಳಗ್ಗೆ ಡೀಲು 10 ಗಂಟೆಗೆ ಕ್ಯಾನ್ಸಲ್ ಆಗಿ 4 ಗಂಟೆಗೆ ಬರ್ತಾ ಇದ್ದಾನೆ. ಹೌದಾ? ಹೌದು. ಓಕೆ, ಆಯ್ತು, ನೀವು ಮುಗಿಸಿ ನಾನು 4 ಗಂಟೆ ಬರ್ತೇನೆ. ಅಧಿಪತಿ ಈ ನಿಮ್ಮ ಪಲ್ಲವ. ಬಾಯ್, ನಿಮಗೆ ನಾವು ಸುಪಾರಿ ಕೊಟ್ಟಿದ್ದು ಕರೆ, ಆದರೆ ಇಷ್ಟು ವಿಚಿತ್ರವಾಗಿ ಕೊಲ್ಲೋದಕ್ಕೆ ಕಾರಣ ಯಾರಪ್ಪ ಜೆಕೆ ಅವರು? ಜೆಕೆ ಯಾರಪ್ಪ ಅವರು? ಏನಾಯ್ತಪ್ಪ ನಿನ್ನ ಆಸ್ತಿದು? ಸಹಿ ಮಾಡ್ತೀವಿ ಇಲ್ಲೋ? ನೋಡಪ್ಪ, ಇದು ಆಸ್ತಿ ಎಲ್ಲ ನನ್ನ ತಂದೆ ತಾಯಿ ಶ್ರಮದಿಂದ ಆದಂತ ಆಸ್ತಿ. ಇದಕ್ಕಾಗಿ ನಾನು ಪ್ರಾಣ ಕೊಡ್ತಾನೆ ಹೊರತ ನನ್ನ ಆಸ್ತಿನ ಯಾರಿಗೂ ಕೊಡುವುದಿಲ್ಲ. ಇವೆಲ್ಲ ಇಂಥ ಮಾತಿ ಬಗ್ಗವಲ್ಲ. ಬಾ. ಯಾಕೋ ಏನಾಯ್ತು? ಹೋದ್ ಕೆಲ್ಸ ಅಣ್ಣ, ಮಾತಿಗೆಲ್ಲ ಬಗ್ತಾ ಇಲ್ಲ ಅವ ಮಾತಿಗೆ ಬಗ್ಗಲ್ಲ. ಮುಗಿಸಿ ಪತ್ರಕ್ಕೆ ಸಹಿ ತಗೊಂಡು ಬನ್ನಿ. ಆಯ್ತಣ್ಣ. ಕನ್ನಡ ಹೇಳ್ತಾನೆ, ಸಹಿ ಮಾಡ್ತೀರಿ ಪೇಪರ್ಗೆ. ನನ್ನ ಪ್ರಾಣ ಹೋದ್ರು ನಾ ಸಹಿ ಮಾಡೋದಿಲ್ಲ. ಜೆಕೆ 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 I've been dreaming on in my head like I've seen it. A life worth living is a life with meaning. I'll do what I love till my heart stops beating. I'm feeding this demon. Got a taste and I'm crazy.